ನಾನು ಇದನ್ನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದು ವಿಷಯವನ್ನು ಇಲ್ಲಿ ಪ್ರಸ್ತಾವನೆ ಮಾಡಲಿಕ್ಕೆ ಬಹಳ ಇಷ್ಟಪಡ್ತೇನೆ. 17ನೇ ಬಡ್ಜೆಟನ್ನು ಈ ರಾಜ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಏಕೈಕ ಮುಖ್ಯಮಂತ್ರಿಗಳು ಅಂತ ಸನ್ಮಾನ್ಯ ಸಿದ್ದರಾಮಯ್ಯನವರು 17ನೇ ಬಡ್ಜೆಟನ್ನು ಮಂಡಿಸಿ ಮಾರನೇ ದಿನವೇ ದಂಡಿ ಮಾರಮ್ಮನವರ ದೇವಸ್ಥಾನದ ಶಂಕುಸ್ಥಾಪನೆಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ದಂಡಿ ಮಾರಮ್ಮನೇ ಪುಣ್ಯವಂತರು. ದಂಡಿ ಮಾರಮ್ಮ ದೇವಸ್ಥಾನಕ್ಕೆ ಅವರು ಬಂದು ಅಡಿಗೆಲ್ಲಿ ಹಾಕಿದ್ದಾರೆ ಅಂತ ಹೇಳಿದ್ರೆ ಇದೊಂದು ವಿಶೇಷತೆ. ಇದಕ್ಕೆ ನಾವು ಎಷ್ಟು ಸಾಹೇಬರಿಗೆ ಕೃತಜ್ಞತೆಯಾಗಿದ್ರು ಕೂಡ ಸಾಧು. ಹಾಗೂ ಈ ದಿನ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಆದರೆ ಕೆಲವು ವಿಷಯಗಳನ್ನು ಮಾತಾಡಲೇಬೇಕಾಗುತ್ತೆ. ಕರ್ನಾಟಕದಲ್ಲಿ 4,48,000 ಕೋಟಿಯ ಬಜೆಟ್ ಗಾತ್ರವನ್ನು ಅವರು ನಿನ್ನೆ ತಾನೇ ಮಂಡಿಸಿದ್ದಾರೆ. ಅದರಲ್ಲೂ ಬಹಳ ಮುಖ್ಯವಾಗಿ ಯಾವುದೇ ಒಂದು ದೇಶ, ಒಂದು ರಾಜ್ಯ ಮುಂದುವರಿಬೇಕಾದ್ರೆ ಶಿಕ್ಷಿತರು, ಶಿಕ್ಷಣ ಕ್ಷೇತ್ರ ಬಹಳ ಮುಖ್ಯ. ಅದಕ್ಕೆ ಅದನ್ನು ಒತ್ತು ಕೊಟ್ಟು ಅವರು ಗ್ರಾಮಾಂತರ ಪ್ರದೇಶದಿಂದ ಬಂದಿದ್ದರಿಂದ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳಿಗೆ ಎಲ್ಲವನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಬಡ್ಜೆಟ್ಲಿರ್ತಕ್ಕಂಥ ಅತ್ಯಂತ ಹೆಚ್ಚಿನ ಬಡ್ಜೆಟನ್ನು ಕೊಟ್ಟು ಶಿಕ್ಷಣ ಕ್ಷೇತ್ರದಲ್ಲಿ, ಅದರಲ್ಲೂ ಗ್ರಾಮಾಂತರ ಪ್ರದೇಶದ ಶಿಕ್ಷಣ ಕ್ಷೇತ್ರಗಳಿಗೆ ಅವರು 47,224 ಕೊಟ್ಟಿರ್ತಕ್ಕಂಥದ್ದು ಈಗಾಗಲೇ ದಾಖಲೆಯಾಗಿದೆ. ಮತ್ತು ಇಡೀ ಕುಟುಂಬದಲ್ಲಿರ್ಬೋದು, ರಾಷ್ಟ್ರದಲ್ಲಿರ್ಬೋದು, ಮಾತೃ ಹೃದಯ ಎಲ್ಲಿ ದೇಶದ ಯಾವ ದೇಶದಲ್ಲಿ ಯಾವ ಕುಟುಂಬದಲ್ಲಿ ಹೆಣ್ಮಕ್ಕಳು ಸುರಕ್ಷಿತವಾಗಿರ್ತಾರೋ ಮತ್ತು ರಕ್ಷಿತವಾಗಿರ್ತಾರೋ, ಕ್ಷೇಮವಾಗಿರ್ತಾರೋ, ಆ ಕುಟುಂಬ ಅಥವಾ ದೇಶ ಭಾಳ ಅಭಿವೃದ್ಧಿಯಾಗಿರ್ತದೆ ಅಂತ ಹೇಳಲಿಕ್ಕೆ ಅದನ್ನು ಮನಸ್ಸಲ್ಲೇ ಇಟ್ಕೊಂಡು ನಾವು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಇವೆಲ್ಲವನ್ನು ಇರ್ಬೋದು, ನಾವು ಸ್ತ್ರೀ ಶಕ್ತಿ ಇರ್ಬೋದು ಇಟ್ಕೊಂಡು ಕೊಟ್ಟಿದ್ದಾರೆ. ಅದೇ ರೀತಿ ಈಗಲೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 34,929 ಕೋಟಿಗಳನ್ನು ಆ ಒಂದು ಇಲಾಖೆ ಕೊಟ್ಟಿದ್ದಾರೆ. ಹೀಗೆ ನಾನು ಹೇಳ್ಕೊಂಡು ಹೋದ್ರೆ ಎಲ್ಲ ಬೇಕಾದಷ್ಟು ಇದೆ. ಆದರೆ ಅವರ ಮನಸ್ಸು ಗ್ರಾಮೀಣ ಪ್ರದೇಶದ ಶಿಕ್ಷಣ ಕ್ಷೇತ್ರ, ಗ್ರಾಮೀಣ ಪ್ರದೇಶದ ಮಾತೆಯರು ಮತ್ತು ಮಕ್ಕಳ ಕಡೆ ಇದೆ ಅನ್ನೋದನ್ನು ಇದರಲ್ಲಿ ಅರ್ಥ ಮಾಡ್ಕೋಬೋದು. ಅದೇ ರೀತಿ ಇನ್ನೊಂದು ಇಡೀ ಕರ್ನಾಟಕ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಇನ್ನೊಂದು ಗಮನಿಸಬೇಕಾಯಿತು ಅಂತಂದರೆ ಹದಿಹರೆಯ ವಯಸ್ಸಿನ ಮಕ್ಕಳ ಅವರನ್ನು ದಾರಿ ತಪ್ಪತಕ್ಕಂಥ ಸಾಮಾಜಿಕ ಜಾಲತಾಣ ನಿಷೇಧ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇಡೀ ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ ಎಲ್ಲ ಕಡೆ ಇದರ ಬಗ್ಗೆ ಶ್ಲಾಘನೆ ಬರ್ತಾ ಇದೆ. ಅದಕ್ಕೆ ನಿಜವಾಗ್ಲೂ ಕೂಡ ಇಡೀ ಸಮಾಜ ಮತ್ತು ರಾಜ್ಯದ ಪರವಾಗಿ ಧನ್ಯವಾದಗಳು ಹೇಳ್ತೇನೆ. ಅಷ್ಟೇ ಅಲ್ಲದೆ ನಾನು ದೀರ್ಘವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಬೆಂಗಳೂರು ಮೊದಲೇ IT-BT ಒಂದು ಪ್ರದೇಶವಾಗಿದೆ. ಆದರೆ ಬೆಂಗಳೂರು ರೀತಿ ಮೈಸೂರನ್ನು ಕೂಡ ಇನ್ಫಾರ್ಮೇಷನ್ ಟೆಕ್ನಾಲಜಿನ ಸುಸಲ್ ಮಾಡಬೇಕು ಅಂತೇಳಿ ಮೈಸೂರಿಗೆ ಆದ್ಯತೆ ಕೊಟ್ಟು ಈ ಸಾರಿ ಬಡ್ಜೆಟ್ನಲ್ಲಿ ಮೈಸೂರನ್ನು ಕೂಡ ಸೇರಿಸಿದ್ದಾರೆ. ಮೈಸೂರಿಗೆ ನಾನು ಸೀಮಿತವಾಗಿರಬೇಕಾದ್ರೆ ಮೈಸೂರು KR ಆಸ್ಪತ್ರೆ ಮಹಾರಾಜರ ಕಾಲದಲ್ಲಿ ಆಗಿದ್ದು. ಆ ಮಹಾರಾಜರ ಕಾಲದಲ್ಲಿ ಆಗಿದ್ದಂಥ KR ಆಸ್ಪತ್ರೆ ಆದಮೇಲೆ ಅನೇಕ ಅದಕ್ಕೆ ಟ್ರಾಮಾ ಸೆಂಟರ್ ಇರ್ಬೋದು, ಮತ್ತು ನಮ್ಮ ಚಲಂಬ ಹಾಸ್ಪಿಟಲ್ ಅಭಿವೃದ್ಧಿ ಇರ್ಬೋದು, ಸ್ಯಾನಿಟೋರಿಯಂ ಇರ್ಬೋದು, ಇವೆಲ್ಲ ಉಂಟು, ಜಿಲ್ಲಾ ಆಸ್ಪತ್ರೆ ಇರ್ಬೋದು, ಇವೆಲ್ಲವನ್ನು ಕೂಡ, ಜೊತೆಗೆ ಜಯದೇವ ಹೃದ್ರೋಗ ಆಸ್ಪತ್ರೆ, ಇವೆಲ್ಲವನ್ನು ಕೂಡ ಮಹಾರಾಜರಾದ ಮೇಲೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಂತಂದರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮೈಸೂರಿಗೆ. ಅದೇ ಅಲ್ಲದೆ ಈಗ ಮತ್ತೆ ಅದನ್ನು ವಿಸ್ತರಿಸಿ ಜಯದೇವ ಹೃದ್ರೋಗ ಆಸ್ಪತ್ರೆ 400 ಹಾಸಿಗೆ ಇದ್ದಿದ್ದನ್ನು 600 ಹಾಸಿಗೆಗಳು ಮಾಡಿ 180 ಕೋಟಿನ ಕೂಡ ಮೈಸೂರಿಗೆ ಮೀಸಲಾಗಿ ಇಟ್ಟಿದ್ದಾರೆ. ಇದು ಮೈಸೂರಿಗೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ. ಮತ್ತು ಮೈಸೂರಿನ IT-BT ಸೆಲ್ ಮಾಡೋದ್ರ ಜೊತೆಗೆ ಇದನ್ನು ಶಿಕ್ಷಣ ಕ್ಷೇತ್ರದಲ್ಲ, ಆರೋಗ್ಯ ಕ್ಷೇತ್ರ ಕೊಟ್ಟಿದ್ದ ಕೊಡುಗೆ ಜೊತೆಗೆ ಮತ್ತು ಇಲ್ಲಿ ಮೈಸೂರು ನಗರದಲ್ಲಿ ಲಷ್ಕರ್ ಮತ್ತು ಮಂಡಿ ಮೂಲದಲ್ಲಿ ಒಳಚರಂಡಿ ತೊಂದರೆ ಇರೋದ್ರಿಂದ ಅದಕ್ಕೂ ಕೂಡ ಆದ್ಯತೆ ಕೊಟ್ಟಿದ್ದಾರೆ. ಇನ್ನೊಂದು ಕಾಯಕ ಸಮಾಜದ ಬಗ್ಗೆ ಬಹಳಷ್ಟು ಕಾಳಜಿ ಇರೋದ್ರಿಂದ ಅವರು ಕಾಯಕ ಸಮಾಜಕ್ಕೆ ಬಹಳ ಒತ್ತು ಕೊಟ್ಟು ಮಡಿವಾಳ ಜನಾಂಗದ ಅದಕ್ಕೆ ಆಧುನೀಕರಣದ ಯಂತ್ರ ಮಡಿವಾಳದ ಜನಾಂಗಕ್ಕೆ ಕೊಟ್ಟಿದ್ದಾರೆ. ಹೀಗೆ ವಸ್ತು ಪ್ರದರ್ಶನಕ್ಕೂ ಕೂಡ ಸಾಕಷ್ಟು ಕೊಟ್ಟಿದ್ದಾರೆ. ವಿಮಾನ ನಿಲ್ದಾಣವನ್ನು ಕೂಡ ಅದನ್ನು ವಿಸ್ತರಿಸಿದ್ದಾರೆ. ಹೀಗೆ ಅದೆಲ್ಲದಕ್ಕಿಂತ ಜೊತೆ ಈಗಾಗಲೇ ಫಿಲ್ಮ್ ಸಿಟಿ ಮೈಸೂರು ಮಾಡಿದ್ದಾರೆ. ಹೀಗೆ ನಾವು ಒಂದಲ್ಲ ಎರಡಲ್ಲ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಅವರು ಮೈಸೂರು ಕೂಡ ಕೊಟ್ಕೊಂಡು ಬಂದಿದ್ದಾರೆ. ಮತ್ತು ನಾವು ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೋಸ್ಕರ 24% ನಾನೇನು ಮೊದಲನೇ ಭಾಷಣದಲ್ಲಿ ಹೇಳಿದ್ನೋ ಅವರು ಕೊಟ್ಟಿರೋದ್ರ ಜೊತೆಗೆ
ಈಗ ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ, ನಿಮ್ಮೆಲ್ಲರ ಈ 35 ವರ್ಷಗಳ ಹೋರಾಟ, ಒಳ ಮೀಸಲಾತಿಗೆ ಅನೇಕ ಸರ್ಕಾರಗಳು ಬಂದರು. ಜನತಾದಳ ಇರ್ಬೋದು, ಭಾರತೀಯ ಜನತಾ ಪಾರ್ಟಿ, ಬಿಜೆಪಿ ಸರ್ಕಾರ ಬಂದಿರ್ಬೋದು. ಅವು ಯಾರೂ ಕೂಡ ಒಳ ಮೀಸಲಾತಿ ಬಗ್ಗೆ ಮಾತಾಡಿದ್ರೆ ಹೊರತು, ಮಸೂದೆ ಕಂಡು ತೋರಿಸಿದ್ರೆ ಹೊರತು ಯಾರೂ ಕೂಡ ಅದನ್ನು ಕ್ರಿಯಾಶೀಲತೆಯಿಂದ ಕ್ರಿಯಾತ್ಮಕವಾಗಿ ಜಾರಿಗೆ ತಂದಿರಲಿಲ್ಲ. ಆದರೆ ನುಡಿದಂತೆ ನಡೆದ ಮುಖ್ಯಮಂತ್ರಿಗಳಿದ್ರೆ ಇಡೀ ದೇಶದಲ್ಲಿ ಒಬ್ಬರೇ ಒಬ್ಬರು ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬರು. ಹಾಗೆ ಅವರು ಏನು ಪ್ರಣಾಳಿಕೆಯಲ್ಲಿ ಹೇಳಿದ್ರು, 2023 ಪ್ರಣಾಳಿಕೆಯಲ್ಲಿ ನಾನು ಮೀಸಲಾತಿ ಕೊಡ್ತೀನಿ, ಒಳ ಮೀಸಲಾತಿ ಅಂತ ಹೇಳಿ, ಅದೇ ರೀತಿ ಸದಾಶಿವ ಆಯೋಗವನ್ನು ತೆಗೆದುಕೊಂಡು ಅದರಲ್ಲಿರ್ತಕ್ಕಂಥ ಕೆಲವು ನ್ಯೂನತೆಗಳಿಗೋಸ್ಕರ ನಾಗಮೋಹನ್ ದಾಸ್ ರಚನೆ ಮಾಡಿ, ನಾಗಮೋಹನ್ ದಾಸನ ವರದಿಯನ್ನು ತಗೊಂಡು ಅದರಲ್ಲಿರ್ತಕ್ಕಂಥ ಪ್ರಕಾರ ಪ್ರವರ್ಗ 1 ರಿಂದ 5 ಥರ ಮಾಡಿ ಅದನ್ನು ಕ್ಯಾಬಿನೆಟಲ್ಲಿ ಅದನ್ನು ಒಪ್ಪಿಗೆ ತಗೊಂಡು ಅವರು ನುಡಿದಂತೆ ನಡೆದ ಒಳ ಮೀಸಲಾತಿ ಕೊಟ್ಟೇ ಕೊಡ್ತೀನಿ, ನಾನು ಜಾರಿ ಮಾಡೇ ಮಾಡ್ತೀನಿ ಅಂತ ಹೇಳಿ ಮಾಡಿದ್ದಾರೆ. ಅವರು ಖಂಡಿತ ಮಾಡೇ ಮಾಡ್ತಾರೆ. ಆದರೆ ಕೆಲವು ಅಂಕಿಅಂಶಗಳು ಮತ್ತು ಕೆಲವು ತೊಂದರೆಗಳು ಇರೋದ್ರಿಂದ ಅದಕ್ಕೆ ನಾನು ಖಂಡಿತ ಅದು ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದರ ಬಗ್ಗೆ ನಾವು ಯಾವುದು ಇದು ಮಾಡೋದು ಬೇಡ. ಅವರು ನುಡಿದಂತೆ ನಡೀತಾರೆ. ಅವ್ರ ಮೇಲೆ ನಮಗೆ ಸಂಪೂರ್ಣ ನಂಬಿಕೆ ಇದೆ. ಈ ಒಳ ಮೀಸಲಾತಿ ಜಾರಿ ಮಾಡೇ ಮಾಡ್ತಾರೆ ಅಂತೇಳಿ, ಮಾಡಬೇಕು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಅವರಲ್ಲಿ ಕೋರಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.